ಅಂತೆ ಬೆಂಗಳೂರಿನ ರಸ್ತೆಗಳು ನಿಜಕ್ಕೂ ಹದಗೆಟ್ಟು ಹೋಗಿದೆ. ಜನ ಓಡೋಡಕ್ಕೆ ಆಗ್ತಾ ಇಲ್ಲ ಅಂತ ಪರಿಸ್ಥಿತಿಯಲ್ಲಿದ್ದಾವೆ ರಸ್ತೆಗಳು. ಕಂಪನಿಗಳು ನೋಡಿದ್ರೆ ಈಗ ಬೇರೆ ಕಡೆಗೆ ಹೋಗ್ತೀವಿ ಅಂತ ಇದ್ದಾರೆ. ಸರ್ಕಾರದ ವಿರುದ್ಧ ಈಗ ವಿಪಕ್ಷ ನಾಯಕ ಅಶೋಕ್ ಅವರು ಇದೇ ವಿಚಾರವನ್ನ ಮುಂದಿಟ್ಕೊಂಡು ಕಿಡಿಕಾರಿದ್ದಾರೆ. ಜನ ಓಡೋಡಕ್ಕಾಗದ ಸ್ಥಿತಿಯಲ್ಲಿ ರಸ್ತೆಗಳಿದಾವೆ. ಏನ್ ಮಾಡ್ತಾ ಇದೆ ಸರ್ಕಾರ? ಕಂಪನಿಗಳು ಬೇರೆ ಕಡೆ ಹೋಗುವ ಪರಿಸ್ಥಿತಿ ಬಂದಿದೆ. ಸರ್ಕಾರವೇ ಇದೆಲ್ಲದರ ಹೊಣೆಯನ್ನು ಹೊತ್ಕೊಳ್ಬೇಕಾಗುತ್ತೆ ಅಂತ ಸರ್ಕಾರದ ವಿರುದ್ಧ ವಿಪಕ್ಷ ನಾಯಕ ಅಶೋಕ್ ಕಿಡಿಕಾರಿದ್ದಾರೆ. ರಸ್ತೆಗಳೆಲ್ಲ ಈಗ ನಾನು ರಿಂಗ್ ರೋಡ್ ನಾನು ಹೇಳ್ತಾ ಇರೋದು, ಸಣ್ಣ ರೋಡ್ ಗಲ್ಲಿ ರಸ್ತೆ ಬಿಟ್ಬಿಡಿ, ನೀವು ರಿಂಗ್ ರೋಡಲ್ಲಿ ಓಡಾಡಿ. ಬೆಂಗಳೂರು ರಿಂಗ್ ರೋಡ್ ಆಗದೇ ಇಲ್ಲ. ವಯಸ್ಸಾಗಿರೋರಂತೂ 60 ವರ್ಷ ದಾಟಿರೋರು ಯಾರೂ ರಸ್ತೆಗಳಲ್ಲಿ ಓಡಾಡೋ ಸ್ಥಿತಿಯಲ್ಲಿಲ್ಲ. ರಿಂಗ್ ರೋಡ್ ನಾನು ಅದೇ ರೋಡಲ್ಲೇ ದಿನ ಓಡಾಡ್ತೀನಿ. ರಿಂಗ್ ರೋಡು ಅಧ್ವಾನ ಎದ್ದೋಟಿದೆ. ಬಸ್ಗಳು ಅವ್ರ ಕಿಲೋಮೀಟ್ರ್ ನಮ್ಮ ಹಿಂದೆ ಇದ್ದಾಗ 17-18 ಕಿಲೋಮೀಟ್ರ್ ಇತ್ತು ಇದನ್ನು ಪರ್ ಕಿಲೋಮೀಟ್ರ್. ಇವತ್ತು ಅದು 11 ಕಿಲೋಮೀಟ್ರಿಗೆ ಬಂದು ನಿಂತಿದೆ. ಇವಾಗ ಯಾರ್ಯಾರು ಇಲ್ಲಿ ಇಂಡಸ್ಟ್ರೀಸನ್ನು ಮಾಡಿದರು, IT-BT ಕಂಪನಿ ನಮಗೆ ಆದಾಯ ಬರೋ ಅಂಥವು ಅವೆಲ್ಲನೂ ಕೂಡ ಬಿಟ್ಟು ಹೋಗ್ತಾ ಇದ್ದಾರೆ. ಎಲ್ಲರೂ ಬೇರೆ ಕಡೆ ಬಿಟ್ಟು ಹೋಗ್ತಾ ಇದ್ದಾರೆ. ಹೇಳಿದಾರಲ್ಲ, ಕೇರಳದವರು ಹೇಳಿದಾರಲ್ಲ, ಬೆಂಗಳೂರು ಹಾಳಾಗೋಗಿದೆ ಬಂದ್ಬಿಡಿ ಅಂತ ಕೇರಳದವರು ಹೇಳಿದ್ದಾರೆ. ಹೈದರಾಬಾದವರು ಅಂತೂ ಡೈರೆಕ್ಟಾಗಿ ಕರೆದಿದ್ದಾರೆ, ಬಂದ್ಬಿಡಿ ನೀವು ಅಂತ ಹೈದರಾಬಾದವ್ರು ಕರೆದಿದ್ದಾರೆ. ಎಲ್ಲೆಲ್ಲ ಒಂದೊಂದೇ ಕಂಪ್ನಿಗಳು ಕರ್ನಾಟಕವನ್ನು ಬಿಟ್ಟು ಹೋಗೋವಂಥ ಕಾಲ ಸನ್ನಿಹಿತ ಆಗಿದೆ. ಯಾರಿಗೂ ಇಲ್ಲಿ